1,000 ಕೋಟಿ ರೂಪಾಯಿ ನಿಗದಿ ಮಾಡಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗುವಂತ ಒಂದು ಕಾರ್ಯಕ್ರಮ ಇವತ್ತು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿದ್ದಾರೆ. ಇದು ಸ್ವೀಟ್ 16 ಬಜೆಟ್ ಅಂತ ಹೇಳ್ಬೋದು. ಐತಿಹಾಸಿಕವಾದಂಥ ಒಂದು ಬಜೆಟ್. ಇವತ್ತು ಅವರು ಅತ್ಯಂತ ಅನುಭವದಿಂದ ಇವತ್ತು ಇಷ್ಟೊಂದು ದೊಡ್ಡ ಗಾತ್ರದ ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿದ್ದಾರೆ. ವಿಶೇಷವಾಗಿ ಅರಣ್ಯ ಇಲಾಖೆಗೆ ಇವತ್ತೇನು ಮಾನವ ಪ್ರಾಣಿ ಸಂಘರ್ಷ ಇತ್ತು, ಈ ಸಂಘರ್ಷ ತಡಿಲಿಕ್ಕೆ, ನಿವಾರಣೆ ಮಾಡಲಿಕ್ಕೆ ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಬೇಕು ಅಂತೇಳಿ ಭದ್ರಾ ಅಭಯಾರಣ್ಯದಲ್ಲಿ ಅದಕ್ಕೆ ಹಣ ಮೀಸಲಿಕ್ಕಿದ್ದಂಥದ್ದು, ರೈಲ್ವೆ ಬ್ಯಾರಿಕೇಡ್ಗೆ ಹಣ ಮೀಸಲಿಕ್ಕಿದ್ದಂಥದ್ದು, ಮತ್ತು ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 5,367 ಶಿಕ್ಷಕರ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅನ್ನುವಂಥದ್ದು. ಇದು ಆ ಭಾಗದ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾದಂಥ ಒಂದು ಬಜೆಟ್ ಆಗ್ತದೆ. ಎಲ್ಲ ವರ್ಗಗಳಿಗೆ, ಎಲ್ಲ ಸಮುದಾಯಗಳಿಗೆ, ಎಲ್ಲ ಭಾಗಗಳಿಗೆ ಇವತ್ತು ಅಭಿವೃದ್ಧಿ ಆಗುವಂಥ ನಿಟ್ಟಿನಲ್ಲಿ ಸರ್ವಸ್ಪರ್ಶಿ ಬಜೆಟ್ ಇದಾಗಿದೆ. ನಮ್ಮ ಬೀದರ್ನಲ್ಲಿ ಅನುಭವ ಮಂಟಪ ಪೂರ್ಣಗೊಳಿಸುವಂಥದ್ದು, ಮತ್ತು ಬೀದರ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಅಲ್ಲಿ ಕ್ಯಾನ್ಸರ್ ಪತ್ತೆ ಮಾಡುವಂಥ ವಿಭಾಗ ಪ್ರಾರಂಭ ಮಾಡುವಂಥದ್ದು, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸುಮಾರು 800 ಕೋಟಿ ರೂಪಾಯಿ ಆರೋಗ್ಯ ಕ್ಷೇತ್ರದಲ್ಲಿ ವೃದ್ಧಿ ಮಾಡುವಂಥದ್ದು. ಇವೆಲ್ಲ ಯೋಜನೆಗಳು, ಸಾಕಷ್ಟು ಯೋಜನೆಗಳು ಈ ಬಜೆಟ್ನಲ್ಲಿ ಆಯವ್ಯಯದಲ್ಲಿ ಮಂಡನೆ ಮಾಡಿದ್ದಾರೆ. ಇದರಿಂದ ಕರ್ನಾಟಕ ರಾಜ್ಯಕ್ಕೆ ಬೇಗದ ಗತಿಯಲ್ಲಿ ಅಭಿವೃದ್ಧಿ ಆಗ್ತದೆ. 1 ಟ್ರಿಲಿಯನ್ ಆರ್ಥಿಕತೆಗೆ ಪೂರಕವಾದಂಥ ಬಜೆಟ್ ಅಂತಲೇ ಇಲ್ಲಿ ಹೇಳ್ಬೋದು. ಎಲ್ಲಿದೆ, ಯಾರೋ ನೋಡಿದಿರಾ? ಬಿಜೆಪಿಯವರು ಬಜೆಟ್ಟೇ ಅರ್ಥ ಮಾಡಿಕೊಂಡಿಲ್ಲ. ಅವರು ಅರ್ಥ ಮಾಡಿಕೊಳ್ಳದೆ ಈಗ ಹುಚ್ಚುಚ್ಚಾಗಿ ಹೇಳಿಕೆ ಕೊಟ್ಟರೆ ಇವತ್ತು ಜನನೇ ಅವರಿಗೆ ಪಾಠ ಕಲಿಸ್ತಾರೆ ಅಷ್ಟೇ. 1,000 ಕೋಟಿ ರೂಪಾಯಿ ನಿಗದಿ ಮಾಡಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗುವಂಥ ಒಂದು ಕಾರ್ಯಕ್ರಮ ಇವತ್ತು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿದ್ದಾರೆ. ಇದು ಸ್ವೀಟ್ 16 ಬಜೆಟ್ ಅಂತ ಹೇಳ್ಬೋದು. ಐತಿಹಾಸಿಕವಾದಂಥ ಒಂದು ಬಜೆಟ್. ಇವತ್ತು ಅವರು ಅತ್ಯಂತ ಅನುಭವದಿಂದ ಇವತ್ತು ಇಷ್ಟೊಂದು ದೊಡ್ಡ ಗಾತ್ರದ ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿದ್ದಾರೆ. ವಿಶೇಷವಾಗಿ ಅರಣ್ಯ ಇಲಾಖೆಗೆ ಇವತ್ತೇನು ಮಾನವ ಪ್ರಾಣಿ ಸಂಘರ್ಷ ಇತ್ತು, ಈ ಸಂಘರ್ಷ ತಡಿಲಿಕ್ಕೆ, ನಿವಾರಣೆ ಮಾಡಲಿಕ್ಕೆ ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಬೇಕು ಅಂತೇಳಿ ಭದ್ರಾ ಅಭಯಾರಣ್ಯದಲ್ಲಿ ಅದಕ್ಕೆ ಹಣ ಮೀಸಲಿಕ್ಕಿದ್ದಂಥದ್ದು, ರೈಲ್ವೆ ಬ್ಯಾರಿಕೇಡ್ಗೆ ಹಣ ಮೀಸಲಿಕ್ಕಿದ್ದಂಥದ್ದು, ಮತ್ತು ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 5,367 ಶಿಕ್ಷಕರ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅನ್ನುವಂಥದ್ದು. ಇದು ಆ ಭಾಗದ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾದಂಥ ಒಂದು ಬಜೆಟ್ ಆಗ್ತದೆ. ಎಲ್ಲ ವರ್ಗಗಳಿಗೆ, ಎಲ್ಲ ಸಮುದಾಯಗಳಿಗೆ, ಎಲ್ಲ ಭಾಗಗಳಿಗೆ ಇವತ್ತು ಅಭಿವೃದ್ಧಿ ಆಗುವಂಥ ನಿಟ್ಟಿನಲ್ಲಿ ಸರ್ವಸ್ಪರ್ಶಿ ಬಜೆಟ್ ಇದಾಗಿದೆ. ನಮ್ಮ ಬೀದರ್ನಲ್ಲಿ ಅನುಭವ ಮಂಟಪ ಪೂರ್ಣಗೊಳಿಸುವಂಥದ್ದು, ಮತ್ತು ಬೀದರ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಅಲ್ಲಿ ಕ್ಯಾನ್ಸರ್ ಪತ್ತೆ ಮಾಡುವಂಥ ವಿಭಾಗ ಪ್ರಾರಂಭ ಮಾಡುವಂಥದ್ದು, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸುಮಾರು 800 ಕೋಟಿ ರೂಪಾಯಿ ಆರೋಗ್ಯ ಕ್ಷೇತ್ರದಲ್ಲಿ ವೃದ್ಧಿ ಮಾಡುವಂಥದ್ದು. ಇವೆಲ್ಲ ಯೋಜನೆಗಳು, ಸಾಕಷ್ಟು ಯೋಜನೆಗಳು ಈ ಬಜೆಟ್ನಲ್ಲಿ ಆಯವ್ಯಯದಲ್ಲಿ ಮಂಡನೆ ಮಾಡಿದ್ದಾರೆ.